ತರಕಾರಿಗಳು ತಂದು ಕೆಲವರು ಏನು ತಪ್ಪು ಮಾಡ್ತಾರೆ, ಕಟ್ ಮಾಡಿದ ಮೇಲೆ ತೊಳಿತಾರೆ. ತರಕಾರಿಗಳನ್ನ ತುಂಬ ಸಣ್ಣಗೆ ಕಟ್ ಮಾಡೋದ್ರಿಂದ ನಿಮ್ಮದು ನ್ಯೂಟ್ರಿಷನ್ ಕಡಿಮೆ ಆಗುತ್ತೆ. ನೀರಿಲ್ಲದೆ ಯಾವುದೇ ತರಕಾರಿ ಅಥವಾ ಬೇಳೆಗಳಾಗಲಿ ನೀವು ತರಕಾರಿಗಳನ್ನ ನೀವು ಬೇಯಿಸೋದ್ರಿಂದ ಅದರಲ್ಲಿರೋ ಬಿ ಕಾಂಪ್ಲೆಕ್ಸ್ ಆಗಲಿ ಬೇರೆ ಥರ ವೈಟಮಿನ್ಸು ನಮಗೆ ಸಾಕಷ್ಟು ದೇಹಕ್ಕೆ ಸಿಗುತ್ತೆ. ಆಮೇಲೆ ಬ್ರೌನ್ ರೈಸು, ಮಿಲೆಟ್ಸು ಈ ಥರ ಎಲ್ಲ ಗ್ರೂಪಲ್ಲಿ ಬರುವಂತಹ ಗ್ರೈನ್ಸ್ನ ನೀವು ಆದಷ್ಟು ಒಂದು 7ರಿಂದ 8 ಗಂಟೆಗಳ ಕಾಲ ನೆನೆಸಿಟ್ರೆ ಅದ್ರದ್ದು ಡೈಜೆಸ್ಟಿಬಿಲಿಟಿ ಇಂಪ್ರೂವ್ ಆಗುತ್ತೆ. ಮತ್ತು ನಿಮಗೆ ಯಾವುದೇ ಥರ ಡೈಜೆಷನ್ ಪ್ರಾಬ್ಲಮ್ ಇರೋರಿಗೆ ಒಂದು ಸಲ ಬ್ಲೋಟಿಂಗ್ ಆಗುತ್ತೆ ಮೇಡಮ್, ಕಾಲು ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷದಲ್ಲಿ ಸಾಕಷ್ಟು ಒಂದು ಹೊಸ ವಿಚಾರದೊಂದಿಗೆ ಈ ವಿಡಿಯೋನ ನಿಮಗೆ ಪ್ರೆಸೆಂಟ್ ಮಾಡ್ತಿದ್ದೀವಿ. ನಿಮ್ಮ ಸಹಕಾರ ಹೋದ ವರ್ಷ ಹೆಂಗಿತ್ತೋ ಈ ವರ್ಷವೂ ಹಾಗೆ ಇರಲಿ ಅಂತ ಹಾರೈಸ್ತಾ ನಮ್ಮ ವಿಶ್ವವಾಣಿ ಚಾನೆಲ್ ಅವರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಶುರು ಮಾಡ್ತೀನಿ. ಸೊ ಇವತ್ತು ಬರೀ ಯಾವಾಗಲೂ ನಾನು ಡಯಾಬಿಟೀಸ್ ಬಗ್ಗೆ ಕಾಯಿಲೆ ಬಗ್ಗೆನೇ ಹೇಳ್ತಾ ಇರ್ತೆ, ಪಾಪ ನಿಮಗೆ ಅಲ್ವಾ ಬೋರ್ ಹೊಡೆಯುತ್ತೆ ಯಾವಾಗಲೂ ಕಾಯಿಲೆ ಬಗ್ಗೆನೇ ತಿಳ್ಕೊಳ್ಳೋಕ್ಕೆ. ಸೊ ಈಗ ಒಂದು ಸ್ವಲ್ಪ ನಾರ್ಮಲಾಗಿ ನಮ್ಮ ಕುಕ್ಕಿಂಗ್ನಲ್ಲಿ ಯಾವ್ಯಾವ ಥರ ಮಾಡಿದ್ರೆ, ಯಾವ್ಯಾವ ಥರ ಅಳವಡಿಸ್ಕೊಂಡ್ರೆ ನಿಮ್ಮ ನ್ಯೂಟ್ರಿಟಿವ್ ವ್ಯಾಲ್ಯೂ ಅಂದರೆ ಪೌಷ್ಟಿಕಾಂಶವನ್ನು ಹೇಗೆ ನಾವು ಹೆಚ್ಚಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ವಿಚಾರಣೆ ಮಾಡೋಣ. ಸೊ ವಾಷಿಂಗ್ ಆಫ್ ವೆಜಿಟೇಬಲ್ಸು, ಫ್ರೂಟ್ಸಿಂದ ಹಿಡಿದು ಕಡೆಗೆ ಕುಕ್ಕಿಂಗ್ವರೆಗೂ ಯಾವ್ಯಾವ ಮೆಥಡ್ಸು ನಿಮಗೆ ಅಳವಡಿಸ್ಕೊಂಡ್ರೆ, ಸಿಂಪಲ್ ಮೆಥಡ್ಸ್ ಅಷ್ಟೇ, ತುಂಬ ನಿಮಗೆ ಅದು ಹೊರಗಡೆ ಖರ್ಚು ಮಾಡೋವಂಥ ಮೆಥಡ್ಸ್ ಏನೂ ಇಲ್ಲ. ಸಿಂಪಲಾಗಿ ನೀವು ಮಾಡೋವಂಥ ಕೆಲವು ಬದಲಾವಣೆಗಳಿಂದ ಏನಾಗುತ್ತೆ, ನಮಗೆ ಪೌಷ್ಟಿಕಾಂಶಗಳನ್ನು ನೀವು ಇನ್ನಷ್ಟು ಜಾಸ್ತಿ ಮಾಡ್ಕೋಬೋದು. ಸೊ ಈ ಪೌಷ್ಟಿಕಾಂಶ ಜಾಸ್ತಿ ಆದರೆ ಓವರಾಲ್ ಬೆಳವಣಿಗೆ ಆಗುತ್ತೆ, ಓವರಾಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಡಯಾಬಿಟೀಸ್ ಇರಲಿ ಅಥವಾ ಬೇರೆ ಥರ ಕಾಯಿಲೆಗಳಿರಲಿ ಅಥವಾ ನಾರ್ಮಲ್ ವೆಯ್ಟ್ ನೀವು ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಸಿಂಪಲಾಗಿ ಮೇಂಟೆನೆನ್ಸ್ ಆಗಲಿ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಈ ಕೆಲವು ಮಾಹಿತಿಗಳಿಂದ. ಗೊತ್ತಿರುತ್ತೆ ಕೆಲವ್ರಿಗೆ, ಬಟ್ ಕೆಲವ್ರಿಗೆ ತಪ್ಪು ಮಾಡ್ತಾನೆ ಇರ್ತೀವಿ, ಇದರಿಂದ ನಮಗೆ ತಪ್ಪು ಮಾಡ್ತಾ ಇದ್ದೀವ ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ಈ ಒಂದು ಸೈಂಟಿಫಿಕ್ ಬೇಸ್ ಮೇಲೆ ನಾನೇನು ಹೇಳ್ತಾ ಇದ್ದೀನಿ ಅದನ್ನು ಚೇಂಜಸ್ಸು ಮಾಡ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಪಡಿ ಈ ಹೊಸ ವರ್ಷದಲ್ಲಿ. ಸೊ ಫಸ್ಟು ನಾವು ತರಕಾರಿಗಳು ತರ್ತೀವಲ್ವಾ, ತರಕಾರಿಗಳು ತಂದು ಕೆಲವ್ರು ಏನು ತಪ್ಪು ಮಾಡ್ತಾರೆ, ಕಟ್ ಮಾಡಿದ ಮೇಲೆ ತೊಳಿತಾರೆ. ಅದು ಮಾಡಬಾರ್ದು. ಯೂಶಲಿ ಕಟ್ ಮಾಡಿ ತೊಳೆಯೋದ್ರಿಂದ ಸಾಕಷ್ಟು ನಮ್ಮ ಈ ಚಾಕುಗಳಲ್ಲಿ ನಾವು ಕಟ್ ಮಾಡಿದಾಗ ಈ ಪೆಸ್ಟಿಸೈಡ್ಸ್ ಆಗಲಿ ಅಥವಾ ಸ್ವಲ್ಪ ಮಣ್ಣಿನಂಶ ಆಗಲಿ ಉಳ್ಕೊಳ್ಳುತ್ತೆ. ಸೊ ಅವಾಗೇನಾಗುತ್ತೆ, ಅದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಅದು ಮಾಡಬಾರ್ದು. ಆ್ಯಕ್ಚುಲಿ ತರಕಾರಿಗಳನ್ನ ನೀವು ತಂದು ಅದನ್ನು ನೀಟಾಗಿ ತೊಳೆದು, ಆ ತೊಳೆಯೋ ಮೆಥಡ್ಡು ಹೇಳ್ಕೊಡ್ತೀನಿ ಆಮೇಲೆ. ಅದಾದಮೇಲೆ ತರಕಾರಿಗಳನ್ನ ಸುಮಾರು ಜನ ಚಿಕ್ಕದಾಗಿ ಕಟ್ ಮಾಡ್ತೀವಿ. ಅದು ಒಂದು ಬ್ಯೂಟಿಗೋಸ್ಕರ, ಆಮೇಲೆ ಒಂದು ರೆಸಿಪಿಗಳು ಕೆಲವು ಡಿಮ್ಯಾಂಡ್ ಮಾಡುತ್ತೆ ಚಿಕ್ಕದಾಗಿ ಕಟ್ ಮಾಡೋದು ಅಂತ. ಅದು ಯಾವುದೋ 1-2 ಯಾವಾಗಲೂ ಒಂದು ಸಲ ರೆಸಿಪಿ ಮಾಡಿದಾಗ ಮಾತ್ರ ಮಾಡ್ಕೊಳ್ಳಿ. ಬಟ್ ದಿನನಿತ್ಯದ ಆಹಾರದಲ್ಲಿ ನೀವು ಮಾಡಬೇಕಾದ್ರೆ ತರಕಾರಿಗಳನ್ನ ತುಂಬ ಸಣ್ಣಗೆ ಕಟ್ ಮಾಡೋದ್ರಿಂದ ನಿಮ್ಮದು ನ್ಯೂಟ್ರಿಷನ್ ಕಡಿಮೆ ಆಗುತ್ತೆ. ಸೊ ತರಕಾರಿಗಳನ್ನ ಆದಷ್ಟು ಸ್ವಲ್ಪ ದಪ್ಪವಾಗಿ ಮೀಡಿಯಮ್ ಸೈಜು ನೀವು ಕಟ್ ಮಾಡೋದ್ರಿಂದ, ಯಾವುದೇ ತರಕಾರಿ ಆಗಲಿ ಒಂದೇ ಅಲ್ಲ, ಯಾವುದೇ ತರಕಾರಿ ಆಗಲಿ ಮೀಡಿಯಮ್ ಸೈಜು ನೀವು ಕಟ್ ಮಾಡೋದು, ಸ್ವಲ್ಪ ದಪ್ಪ ಕಟ್ ಮಾಡೋದ್ರಿಂದ ನ್ಯೂಟ್ರಿಷನ್ನು ನೀವು ಉಳಿಸ್ಕೋಬೋದು. ಎರಡನೇ ವಿಚಾರ, ಈಗ ಎಲ್ಲರಿಗೂ ಒಂಥರ ನಾವು ತರಕಾರಿ ತಿನ್ನಿ, ಹಣ್ಣು ತಿನ್ನಿ ಅಂತ ಹೇಳ್ತಾನೆ ಇರ್ತೀವಿ, ನಮ್ಮ ಡಾಕ್ಟರ್ಸ್ ಆಗಲಿ, ನಮ್ಮ ಕಡೆ ನ್ಯೂಟ್ರಿಷನಿಸ್ಟ್ಗಾಗಲಿ, ಡೈಟಿಷಿಯನ್ಸು. ಸೊ ಮೇಡಮ್ ಈಗ ತರಕಾರಿ ಇದರಲ್ಲಿ ನಾವು ನಂಬೋಕ್ಕಾಗಲ್ಲ, ತುಂಬ ಪೆಸ್ಟಿಸೈಡ್ಸ್ ಇರುತ್ತೆ, ತುಂಬ ಹಲವಾರು ಕಲರಿಂಗ್ ಹಾಕಿ ಇದು ತರಕಾರಿನ ಬೆಳೀತಾರೆ, ಆಮೇಲೆ ಈ ಗೊಬ್ಬರದಲ್ಲಿ ಬೆಳೆಯೋಕ್ಕೆ ಮುಂಚೆನೇ ತುಂಬ ಕೆಮಿಕಲ್ಸ್ ಹಾಕ್ತಾರೆ, ವ್ಯಾಕ್ಸ್ ಹಾಕ್ತಾರೆ. ಇದೆಲ್ಲ ಸಾಮಾನ್ಯವಾಗಿ ಬರುವಂತಹ ಕ್ವಶನ್ಸ್. ಯಾಕಂದರೆ ಇತ್ತೀಚೆಗೆ ಅದು ಕಮರ್ಷಿಯಲ್ ಆಗಿದೆ. ಅದಕ್ಕೂ ಮೀರಿ ನಾವು ಸ್ವಲ್ಪ ನಮ್ಮ ಕೆಲವು ಟಿಪ್ಸ್ನ ನಾನು ಹೇಗೆ ಅದನ್ನು ರೀಟೈನ್ ಮಾಡೋದು, ಕ್ವಾಲಿಟಿನ ರೀಟೈನ್ ಮಾಡೋದು ನೀವು ತಂದ ಮೇಲೆ ಅನ್ನೋದು ಹೇಳ್ಕೊಡ್ತೀನಿ. ಸೊ ಫಸ್ಟು ನಿಮಗೆ ಎಲ್ಲದಕ್ಕಿಂತ ಬೆಸ್ಟು ಸೋಡಾ ಇರುತ್ತಲ್ಲ, ಅಡುಗೆ ಸೋಡಾ ಇರುತ್ತಲ್ಲ, ಅಡುಗೆ ಸೋಡಾನ ಒಂದು ಪಾತ್ರೆಯಲ್ಲಿ ಅರ್ಧ ಭಾಗದಷ್ಟು ನೀವು ನೀರು ತೊಗೊಂಡು ಒಂದು ಸ್ವಲ್ಪ 1/4 ಸ್ಪೂನಿಂದ ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿಬಿಟ್ಟು ಅದನ್ನು ನಿಮ್ಮ ತರಕಾರಿಗಳಾಗಲಿ ಹಣ್ಣುಗಳಲ್ಲಿ ಸ್ವಲ್ಪ ನೆನೆಸೋದ್ರಿಂದ ಒಂದು 10 ನಿಮಿಷ, ಜಾಸ್ತಿ ನೆನೆಸಬಾರ್ದು, 10 ನಿಮಿಷ ನೆನೆಸಿದ ಮೇಲೆ ಅದನ್ನು ರನ್ನಿಂಗ್ ಟ್ಯಾಪಲ್ಲಿ ನೀವು ತೊಳೆಯೋದ್ರಿಂದ ಸಾಕಷ್ಟು ಕೆಮಿಕಲ್ಸು ನಿವಾರಣೆ ಆಗುತ್ತೆ, ಪೆಸ್ಟಿಸೈಡ್ಸು ನಿವಾರಣೆ ಆಗುತ್ತೆ. ಇದು ಒಂದು ಮೆಥಡು. ಎರಡನೇ ಮೆಥಡ್, ಮೇಡಮ್ ಸೋಡಾ ಹಾಕಿದರೆ ಇದಾಗುತ್ತೆ ಅಂತಂದರೆ ನೀವೇ ಹೇಳಿರ್ತೀರ ಎಷ್ಟೋ ಕಡೆ ಅಂತ. ಬಟ್ ಸೋಡಾ ಹಾಕಿ ಕುಕ್ ಮಾಡಬಾರ್ದು ಅಂತ ಹೇಳಿರ್ತೀವಿ. ಬಟ್ ಇದು ನಾವು ಬರೀ ನೆನೆಸ್ತಾ ಇರೋದು, ಹಾಗಾಗಿ ಎಲ್ಲದಕ್ಕಿಂತ ಬೆಸ್ಟ್ ಮೆಥಡು ಇದು.
ಎರಡನೇ ಮೆಥಡು, ಕೆಲವರು ವಿನೆಗರ್ ಯೂಸ್ ಮಾಡ್ಬೋದು. ವಿನೆಗರ್ ಅಂದರೆ ಈ ಹುಳಿಯಾಗಿ ಲಿಕ್ವಿಡ್ ಸಿಗುತ್ತೆ, ಈ ಪನ್ನೀರ್ಗೆಲ್ಲ ನಾವು ಯೂಸ್ ಮಾಡ್ತೀವಲ್ಲ ಅದು. ಆ ವಿನೆಗರು ಅಷ್ಟೇ 1:10 ಅಂತ ಹೇಳ್ತೀವಿ ನಾವು. ಅಂದರೆ 1 ಭಾಗ ವಿನೆಗರು 10 ಭಾಗ ನೀರು, ಆ ರೇಷಿಯೋನಲ್ಲಿ ಹಾಕಿ ಇದೇ ಥರ 7ರಿಂದ 8 ನಿಮಿಷ ನಿಮ್ಮ ತರಕಾರಿ ಆಗಲಿ ಅಥವಾ ಹಣ್ಣುಗಳಾಗಲಿ ನೀವು ಸೋಕ್ ಮಾಡೋದ್ರಿಂದ ಅದು ಕೂಡ ವೆರಿ ಎಫೆಕ್ಟಿವ್. ತುಂಬ ಸುಲಭವಾಗಿ ನಮಗೆ ಯಾವಾಗಲೂ ಅಡುಗೆ ಮನೇಲಿ ಸಿಗೋವಂಥದ್ದು ಸಾಲ್ಟು, ಸಂಜೀವಿನಿ ಥರ. ಸಾಲ್ಟ್ ಇಲ್ಲದೆ ಯಾರೂ ಇರೋದಕ್ಕೆ ಸಾಧ್ಯನೇ ಇಲ್ಲ, ಎಲ್ಲರ ಮನೇಲೂ ಸಾಲ್ಟ್ ಇರುತ್ತೆ. ಸೊ ಸಾಲ್ಟನ್ನು ಕೂಡ 1 ಲೀಟರ್ ನೀರಿಗೆ 1 ಸ್ಪೂನಷ್ಟು ಸಾಲ್ಟ್ ಹಾಕಿ ಸಾಲ್ಟ್ ಸೊಲ್ಯೂಷನ್ ಮಾಡಿಕೊಂಡು ಕೂಡ ಈ ಥರ ಮಾಡಿಸ್ಕೋಬೋದು. ಅಂದರೆ ಇಲ್ಲಿ ಎಚ್ಚರಿಕೆ ಇರಬೇಕು, ಈ ಸಾಲ್ಟನ್ನ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಹೈಪರ್ಟಾನಿಕ್ ಸೊಲ್ಯೂಷನ್ ಮಾಡಿಕೊಂಡು. ಅಂದರೆ ಸಾಲ್ಟನ್ನ ನೀವು ಜಾಸ್ತಿ ಹಾಕ್ಬಿಟ್ಟಾಗ ಕೆಲವರು ಮೆತ್ತಗಿರುವಂತಹ ಸಿಪ್ಪೆ ಇರುತ್ತಲ್ಲ, ಅಂದರೆ ಈಗ ಸ್ಟ್ರಾಬೆರೀಸ್ ಅಂತ ಹೇಳೋಣ, ಈಗ ರಾಸ್ಬೆರಿ, ಸ್ಟ್ರಾಬೆರಿ ಫ್ರೂಟ್ಸ್ ಎಲ್ಲ ಇರುತ್ತೆ, ಅದರದ್ದು ಔಟರ್ ಸ್ಕಿನ್ ಏನಾಗುತ್ತೆ ತುಂಬ ತೆಳುವಾಗಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಅದು ಸೋಡಿಯಂ ಪೆನೆಟ್ರೇಷನ್ ಅಂದರೆ ಒಳಗಡೆ ಹೋಗುವಂಥ ಸಂಭವ ಇರುತ್ತೆ. ಸೊ ಒಂಥರ ತೆಳುವಾಗಿ ಸ್ಕಿನ್ ಇರುವಂತಹ ತರಕಾರಿ ಅಥವಾ ಯಾವುದೇ ಥರ ಫ್ರೂಟ್ ಆಗಲಿ ಅದನ್ನು ಹೆಚ್ಚಾಗಿ ನೆನೆಸ್ಬೇಡಿ. ಅಂದರೆ 2 ನಿಮಿಷ 3 ನಿಮಿಷ ನೆನೆಸ್ಬಿಟ್ಟು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು, ಟ್ಯಾಪ್ ವಾಟ್ರಲ್ಲಿ ತೊಳೆಯೋದು ಇಸ್ ವೆರಿ ಎಫೆಕ್ಟಿವ್. ಅದನ್ನು ನೀವು ತೊಳೆದ್ಬಿಟ್ಟು ಆಮೇಲೆ ಯೂಸ್ ಮಾಡ್ಬೋದು. ಈಗ ಆ್ಯಪಲ್ ಆಗಲಿ, ಸೀಬೆಕಾಯಿ ಆಗಲಿ ಅಥವಾ ಮರಸೇಬು, ಇದು ಸ್ವಲ್ಪ ತಿಕ್ಕಾಗಿರುತ್ತೆ ಸ್ಕಿನ್ನು. ಈವನ್ ಸಪೋಟನೂ ಅಷ್ಟೇ ತೆಳು ಸ್ಕಿನ್ನು, ಅದನ್ನು ಜಾಸ್ತಿ ನೀರಿನಲ್ಲಿ ಸಾಲ್ಟ್ ವಾಟ್ರಲ್ಲಿ ಇಡಬಾರ್ದು, 2 ನಿಮಿಷ 3 ನಿಮಿಷ. ಬಟ್ ತಿಕ್ಕಾಗಿರೋವಂಥ ಸ್ಕಿನ್ ಇರೋವಂತಹ ಯಾವುದೇ ಥರ ಫ್ರೂಟ್ಸ್ ವೆಜಿಟೇಬಲ್ಸ್ನ 10 ನಿಮಿಷ ನೀವು ಸಾಲ್ಟ್ ವಾಟರಲ್ಲಿ ನೆನೆಸೋದ್ರಿಂದ ಈ ಸಾಮಾನ್ಯವಾಗಿರುವಂತಹ ಪೆಸ್ಟಿಸೈಡ್ಸು, ಕೆಮಿಕಲ್ಸನ್ನ ನೀವು ತೆಗಿಬೋದು. ಈವನ್ ವ್ಯಾಕ್ಸ್ ರಿಮೂವಲ್, ಹಣ್ಣುಗಳಲ್ಲಿ ವ್ಯಾಕ್ಸ್ ಇರುತ್ತಲ್ಲ, ಆ ರಿಮೂವಲ್ ಕೂಡ ಸ್ವಲ್ಪ ಮಟ್ಟಿಗೆ ಚೆನ್ನಾಗಾಗುತ್ತೆ. ಈಗ ಮಕ್ಕಳಿಗೆ ಅಂತ ಬಂದಾಗ ಈ ಹೊಸ ಸ್ಕ್ರಬ್, ಇವಾಗ ಸ್ಕ್ರಬ್ ಅಂದರೆ ಗೊತ್ತಲ್ಲ, ಪಾತ್ರೆ ತೊಳೆಯುವಂಥದ್ದು ಇದು ಬರುತ್ತಲ್ಲ ಸ್ಕ್ರಬ್ಬು, ಆ ಥರ ಸ್ಕ್ರಬ್ ತೊಗೊಂಡು ಆ್ಯಪಲ್ಲೆಲ್ಲ ಬೇಕಾದ್ರೆ ತೆಳುವಾಗಿ ಅದನ್ನು ಸ್ಕ್ರಬ್ ಮಾಡಿ, ಆ ಸ್ಕ್ರಬ್ಬನ್ನು ಅದಕ್ಕೆ ಉಪಯೋಗಿಸಿ, ಪಾತ್ರೆ ತೊಳೆಯೋದು ಇದಕ್ಕೆ ಯೂಸ್ ಮಾಡಬೇಡಿ, ಹೊಸ ಸ್ಕ್ರಬ್ ತೊಗೊಳ್ಳಿ. ಆ ಹೊಸ ಸ್ಕ್ರಬ್ಬು ಅದಕ್ಕೆ ಅಂತ ಇಟ್ಕೊಂಡು ಮಕ್ಕಳಿಗೆ ಕೊಡುವಂತಹ ಫ್ರೂಟ್ಸ್ನ ಒಂದು ಸಲ ಈ ಥರ ಸಾಲ್ಟ್ ಸೊಲ್ಯೂಷನಲ್ಲಿ ಹಾಕಿ ಸ್ಕ್ರಬ್ ಮಾಡಿ ಟ್ಯಾಪ್ ವಾಟರ್ನಲ್ಲಿ ತೊಗೊಳ್ಳೋದ್ರಿಂದ ನಿಮಗೆ ಸೇಫ್ಟಿ. ಆವಾಗ ಹೊಸ ಥರ ಅದು ತರಕಾರಿ ಹಣ್ಣುಗಳಲ್ಲಿರುವಂತಹ ವೈಟಮಿನ್ಸ್ ಆಗಲಿ, ಮಿನರಲ್ಸ್ ಆಗಲಿ, ಫೈಬರ್ ಆಗಲಿ ನಿಮ್ಮ ದೇಹಕ್ಕೆ ಸಾಕಷ್ಟು ಸಿಗುತ್ತೆ. ಸೊ ಇದರಿಂದ ನಿಮ್ಮ ಓವರಾಲ್ ಆರೋಗ್ಯನೂ ಇಂಪ್ರೂವ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಎಚ್ಚರಿಕೆ, ಈ ಕೆಲವೊಂದು ಸಲ ಇದೆಲ್ಲ ಯಾರು ಮೇಡಮ್ ಇಷ್ಟೆಲ್ಲ ಮಾಡೋಕ್ಕೆ ಬೇಜಾರು ಅಂತ ಸ್ವಲ್ಪ ಲೇಸಿನೆಸ್ಸು ಅಥವಾ ತುಂಬ ಶೆಡ್ಯೂಲ್ ಇರೋರು ಲೈಟಾಗಿ ಸ್ಕಿನ್ನನ್ನು ಸ್ಕ್ರೇಪ್ ಮಾಡಿ, ತುಂಬ ಸ್ಕಿನ್ನನ್ನು ಸ್ಕ್ರೇಪ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ತುಂಬ ಸ್ಕಿನ್ ಸ್ಕ್ರೇಪ್ ಮಾಡಿದ್ರೆ ಏನಾಗುತ್ತೆ, ಅದರಲ್ಲಿರೋ ಫೈಬರ್, ನಾವೇನು ಹೇಳ್ತೀವಿ ನಾರಿನಂಶ, ತುಂಬ ಎಲ್ಲ ಹೆಲ್ತ್ಗೂ ನಾರಿನಂಶ, ಫೈಬರ್ನ ಹೇಳ್ತಾನೆ ಇರ್ತೀವಿ ಇಂಪಾರ್ಟೆಂಟು. ಸೊ ಆ ಥರ ಇದು ಯಾವುದೂ ಮಾಡೋಕ್ಕೆ ಆಗದೇ ಇರೋರು ಆ ಥರ ಲೈಟಾಗಿ ಫ್ರೂಟ್ಸ್ ಅಥವಾ ತರಕಾರಿಗಳನ್ನ ಸ್ಕ್ರಬ್ ಮಾಡಿ ನೀವು ತೊಗೊಳ್ಳೋದ್ರಿಂದನೂ ಅದು ಒಂದು ಮೆಥಡ್ ಆಗುತ್ತೆ. ಮತ್ತು ನೆಕ್ಸ್ಟು ಸ್ಟೆಪ್ ಹೋಗೋಣ. ನೆಕ್ಸ್ಟ್ ಸ್ಟೆಪ್ಪು, ಇವಾಗ ತರಕಾರಿ ಕಟ್ಟಿಂಗ್ ಆಯಿತು, ತೊಳೆಯೋದಾಯಿತು, ನೆಕ್ಸ್ಟು ಕುಕ್ಕಿಂಗ್ ಮೆಥಡ್ ಮಾಡಬೇಕಲ್ವ, ನಾವು ಕುಕ್ ಮಾಡಬೇಕು. ಸೊ ಕುಕ್ಕಿಂಗಲ್ಲಿ ಸಾಕಷ್ಟು ಮೆಥಡ್ಸ್ ಇದೆ. ಇದು ಫ್ರೈಯಿಂಗ್ ಇದೆ, ಸ್ಟೀಮ್ ಮಾಡೋದಿದೆ, ಪ್ರೆಷರ್ ಕುಕ್ಕಿಂಗ್ ಇದೆ, ಬ್ರಾಯ್ಲಿಂಗ್ ಇದೆ, ಮತ್ತು ಸಾಟಿಂಗ್ ಇದೆ. ಈ ಥರ ನಾನಾ ಥರವಾದ ಕುಕ್ಕಿಂಗ್ ಮೆಥಡ್ಸ್ ಇದೆ. ಸೊ ಇದೆಲ್ಲದಕ್ಕಿಂತಲೂ ಇಂಪಾರ್ಟೆಂಟಾಗಿ ಒಳ್ಳೆಯದು ಅಂತಂದರೆ ನಮಗೆ ಸ್ಟೀಮ್ ಮೆಥಡು. ಜಾಸ್ತಿ ನೀರಿಲ್ಲದೆ ಯಾವುದೇ ತರಕಾರಿ ಅಥವಾ ಬೇಳೆಗಳಾಗಲಿ ನೀವು ತರಕಾರಿಗಳನ್ನ ನೀವು ಬೇಯಿಸೋದ್ರಿಂದ ಅದರಲ್ಲಿರೋ ಬಿ ಕಾಂಪ್ಲೆಕ್ಸ್ ಆಗಲಿ ಬೇರೆ ಥರ ವೈಟಮಿನ್ಸು ನಮಗೆ ಸಾಕಷ್ಟು ದೇಹಕ್ಕೆ ಸಿಗುತ್ತೆ. ಕೆಲವ್ರು ಏನು ಮಾಡ್ತಾರೆ, ಓಪನ್ ವೆಸಲ್ ಕುಕ್ಕಿಂಗ್ ಅಂತ ಹೇಳ್ತೀವಿ. ಜಾಸ್ತಿ ನೀರಿನಲ್ಲಿ ತರಕಾರಿಗಳು ಅಥವಾ ಬೇಳೆನೆಲ್ಲ ಬೇಯಿಸ್ಬಿಟ್ಟು ಅದನ್ನು ನೀರನ್ನ ಚೆಲ್ತಾರೆ. ಸೊ ಈ ಥರ ಮಾಡೋದ್ರಿಂದ ನಮಗೆ ನ್ಯೂಟ್ರಿಯೆಂಟ್ ಲಾಸ್ ಆಗುತ್ತೆ. ಸೊ ಸ್ಟೀಮಿಂಗ್ ಈಸ್ ದಿ ಬೆಸ್ಟ್ ಮೆಥಡ್. ನೆಕ್ಸ್ಟ್ ಮೆಥಡ್ ಅಂತಂದರೆ ಪ್ರೆಷರ್ ಕುಕ್ಕಿಂಗ್. ಅಂದರೆ ಸಾಧಾರಣವಾಗಿ ನಾವು ಕುಕ್ಕರ್ ಯೂಸ್ ಮಾಡ್ತೀವಿ, ಎಲ್ಲರ ಮನೆಯಲ್ಲೂ ಕುಕ್ಕರ್ ಕಾಮನ್ ಆಗಿರುತ್ತೆ. ನೀವು ಕುಕ್ಕರಲ್ಲಿ ಯೂಸ್ ಮಾಡೋ ಹಾಗೆ ಇದ್ದರೂ ಕೂಡ ಈ ತರಕಾರಿಗಳೆಲ್ಲ ತುಂಬ 5-6 ವಿಷಲ್ಗೆ ಇಡಬೇಡಿ. 5-6 ವಿಷಲ್ಗೆ ನೀವು ಇಟ್ಟು ಊಟ ಮಾಡೋದ್ರಿಂದ ಅದರಲ್ಲಿರೋ ಸತ್ವ ಏನೂ ಸಿಗಲ್ಲ. ಆ ಥರ ನೀವು ಪ್ರೆಷರ್ ಕುಕ್ಕಿಂಗಲ್ಲಿ ಮಾಡಿದಾಗ ಕಡಿಮೆ ನೀರಿನಲ್ಲಿ 1 ಅಥವಾ 2 ವಿಷಲ್ಗೆ ಆಫ್ ಮಾಡೋದ್ರಿಂದ ನಿಮಗೆ ಅದರದ್ದು ಸತ್ವ ಚೆನ್ನಾಗಿ ಸಿಗುತ್ತೆ. ಸೊ ಆಮೇಲೆ ಇದು ಅಷ್ಟೇ, ಈಗ ಬೇಳೆಗಳು, ಈ ಬೇಳೆಗಳು ಏನು ಮಾಡ್ತೀವಿ ನಾವು ಕೆಲವೊಂದು ಸಲ ಹಾಗೆ ಡೈರೆಕ್ಟಾಗಿ ನೀರು ಹಾಕಿ ಹಾಗೆ ಬೇಯಿಸ್ತೀವಿ. ಆದಷ್ಟು ಬೇಳೆಗಳನ್ನ ಚೆನ್ನಾಗಿ ಡೈಜೆಸ್ಟಿಬಿಲಿಟಿ ಅಂದರೆ ಅಬ್ಸಾರ್ಪ್ಷನ್ನು ಡೈಜೆಷನ್ ಚೆನ್ನಾಗಿ ಆಗಬೇಕು ಅಂದರೆ 4ರಿಂದ 8 ಗಂಟೆಗಳ ಕಾಲ ನೀರಲ್ಲಿ ನೆನೆಸ್ಬೇಕು. ಬೇಳೆಗಳು ಅಷ್ಟೇ, ಮಿಲ್ಲೆಟ್ಸು ಅಷ್ಟೇ.
ಆಮೇಲೆ ಬ್ರೌನ್ ರೈಸು, ಮಿಲೆಟ್ಸು, ಈ ಥರ ಎಲ್ಲ ಗ್ರೂಪಲ್ಲಿ ಬರುವಂತಹ ಗ್ರೈನ್ಸ್ನ ನೀವು ಆದಷ್ಟು ಒಂದು 7ರಿಂದ 8 ಗಂಟೆಗಳ ಕಾಲ ನೆನೆಸಿಟ್ರೆ ಅದ್ರದ್ದು ಡೈಜೆಸ್ಟಿಬಿಲಿಟಿ ಇಂಪ್ರೂವ್ ಆಗುತ್ತೆ. ಮತ್ತು ನಿಮಗೆ ಯಾವುದೇ ಥರ ಡೈಜೆಷನ್ ಪ್ರಾಬ್ಲಮ್ ಇರೋರಿಗೆ ಒಂದು ಸಲ ಬ್ಲೋಟಿಂಗ್ ಆಗುತ್ತೆ, ಮೇಡಮ್ ಕಾಳು ತಿಂದರೆ ಮತ್ತು ಬೇಳೆ ತಿಂದರೆ ನನಗಾಗಲ್ಲ, ಆ ಥರ ಎಲ್ಲ ನಿವಾರಣೆ ಆಗುತ್ತೆ. ಅದನ್ನು ನೀವು ಮಾಡ್ಕೊಳ್ಳಿ. ರೈಸ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಕುಕ್ ಮಾಡೋದು ರೈಸ್ ಹೇಗೆ ಅಂತ. ಸೊ ಇದೆಲ್ಲ ತರಕಾರಿ ಮತ್ತು ವೆಜಿಟೇರಿಯನ್ಸ್ಗೆ. ಈಗ ನಾನ್ ವೆಜ್ ಅವರು ಇರ್ತಾರಲ್ವ, ಮೇಡಮ್ ಬರೀ ವೆಜಿಟೇರಿಯನ್ಸ್ಗೆ ಮಾತ್ರ ಹೇಳ್ತೀರಾ, ನಾನ್ ವೆಜ್ ಅವ್ರಿಗೆ ಹೇಳಲ್ವಾ ಅಂತ ಒಂದು ಪ್ರಶ್ನೆ ಬರಬಾರ್ದು. ಸೊ ನಾನ್ ವೆಜ್ ಅವ್ರಿಗೂ ಹೇಳ್ತೀನಿ, ಆದಷ್ಟು ನಾನ್ ವೆಜ್ ಇರೋರು ಈ ಹೈ ಟೆಂಪ್ರೇಚರ್ನ ಎಕ್ಸ್ಪೋಸ್ ಮಾಡಬೇಡಿ. ಅಂದರೆ ಈಗ ಇದು ನೀವು ಮಾಂಸ ಮಾಡಬೇಕಾದ್ರೆ ಗ್ರಿಲ್ಲಿಂಗ್ ಮೆಥಡ್ಸು, ಟೋಸ್ಟ್ ಮೆಥಡ್ಸು ಮತ್ತು ಡೀಪ್ ಫ್ರೈ ಆ ಥರ ಮಾಡೋದ್ರಿಂದ AGEs ಅಂತ ಒಂದು ಕೆಮಿಕಲ್ ಬರುತ್ತೆ. ಅಂದರೆ ಅದು ದೇಹಕ್ಕೆ ಕೊಲೆಸ್ಟ್ರಾಲು ಮತ್ತು ಕ್ಯಾನ್ಸರಸ್ ಸೆಲ್ಸ್ನ ಉತ್ಪತ್ತಿ ಮಾಡೋವಂತಹ ಒಂದು ಬ್ಯಾಡ್ ಕೆಮಿಕಲ್ಲು. ಸೊ ಯಾವಾಗ ನಾನ್ ವೆಜ್ಜು ಜಾಸ್ತಿ ಹೀಟಿಗೆ ಎಕ್ಸ್ಪೋಸ್ ಮಾಡಿ ನೀವು ಕುಕ್ ಮಾಡ್ತಿರೋ ಅದೆಲ್ಲ ನಿಮಗೆ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನ್ ವೆಜ್ನ ಆದಷ್ಟು ಮ್ಯಾರಿನೇಟ್ ಮಾಡಬೇಕು. ಮ್ಯಾರಿನೇಷನ್ ಅಂದರೆ ಈ ವಿನೇಗರ್ ಇರುತ್ತಲ್ಲ, ಆ ವಿನೇಗರಲ್ಲಿ ಅಥವಾ ಅರಿಶಿನ ಉಪ್ಪುನಲ್ಲೂ, ದಟ್ಸ್ ಅ ಕಾಮನ್ ಇದು, ಅರಿಶಿನ ಉಪ್ಪಿನಲ್ಲೂ ನೀವು ಮ್ಯಾರಿನೇಟ್ ಮಾಡಿ ನೀರಿನ ಅಂಶದಲ್ಲಿ, ಅಂದರೆ ಸ್ಟೀಮ್ ನಾನು ಹೇಳಿದ್ನಲ್ಲ ಆ ಥರ ಕುಕ್ ಮಾಡೋದ್ರಿಂದ ಎಲ್ಲ ಥರದ ಗುಡ್ನೆಸ್ ಆಫ್ ದಿ ನಾನ್ ವೆಜ್ಜು ನಿಮಗೆ ಸಿಗುತ್ತೆ. ಇದು ಫೋಲಿಕ್ ಆ್ಯಸಿಡ್ ಆಗಲಿ ಅಥವಾ B12 ಆಗಲಿ ಅಥವಾ ಪ್ರೋಟೀನ್ ಆಗಲಿ, ನಾನ್ ವೆಜ್ಜಿಂದ ಇಷ್ಟು ಒಳ್ಳೆ ಗುಣಗಳು ಇರುತ್ತೆ, ಫ್ಯಾಟ್ ಕಡಿಮೆ ಆಗುತ್ತೆ. ಸೊ ಈ ರೀತಿ ಆ ಥರ ಕುಕ್ ಮಾಡೋದ್ರಿಂದ ನಿಮ್ಮ ದೇಹಕ್ಕೂ ಸೇಫ್ಟಿ ಆಗುತ್ತೆ, ಕೊಲೆಸ್ಟ್ರಾಲ್ ಬೆಳವಣಿಗೆನೂ ಆಗೋದಿಲ್ಲ. ಸೊ ಇದೆಲ್ಲ ಮಾಹಿತಿ ಯೂಸ್ ಮಾಡಿಕೊಂಡು ಈ ನ್ಯೂ ಇಯರಲ್ಲಿ ನೀವೊಂದು ಬದಲಾವಣೆ ಮಾಡ್ಕೋತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.